ರಾಜಗೌಡ್ರನ್ನ ನಾನು ಮಾತನಾಡಿಸ್ತಿದ್ದೆ, ಅಪೂರ್ಣ ಆಯ್ತು. ನನಗೆ ಪ್ರಶ್ನೆ ಇದ್ದಿದ್ದೆ ಅದು, ಇಷ್ಟು ದಿನ ಸುಮ್ಮನೆ ಕೂತು ಈಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕತೆ ಹೇಳ್ತಾ ಇದ್ದೀನಿ. ರೈತರು ಏನು ಮಾಡಬೇಕು? ಅವ್ರು ಬೀದಿಗೆ ಬಂದ ನಂತರ ನಿಮಗೆ ಜ್ಞಾನೋದಯ ಆಗಿರೋದು. ನೋಡ್ರಿ, ರೈತರ ಪರವಾಗಿ ನಾವಿದ್ದೀವಿ. ರೈತರಿಗೆ ಎಲ್ಲ ಸಮಯದಲ್ಲಿ ಎಲ್ಲ ವಿಭಾಗಗಳಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರನೇ. ಅವರ ಹಕ್ಕುಗಳಿಗಾಗಿ ಹೋರಾಟಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಅವರ ಹಕ್ಕುಗಳಿಗೆ ಹೋರಾಟಕ್ಕಾಗಿ ನಾವು ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಇಲ್ಲ ರಕ್ಷಿಸ್ ಶೆಟ್ಟಿ ಏನಂದ್ರೆ, ಆಡಳಿತದಲ್ಲಿ ಇದ್ದಾಗಲೇ ನಾವು ದೆಹಲಿ ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ 130 ಶಾಸಕರು ಪ್ರೊಟೆಸ್ಟ್ ಮಾಡಿದ್ವಿ ನಾವು ರೈತರ ಹಕ್ಕಿಗೋಸ್ಕರ. ಅವ್ರು ಬರಬೇಕಾದಂತಹ ಏನು ಪರಿಹಾರ ಇತ್ತು ಅದಕ್ಕೋಸ್ಕರ. ರೈತರ ಪರವಾಗಿ ನಾವಿದ್ದೀವಿ. ಈಗ 200 ರೂಪಾಯಿ 3200 ರೂಪಾಯಿ ಅಂತ ನಾವು ತೀರ್ಮಾನ ಮಾಡಿದ್ದೀವಿ, ಆಲ್ರೆಡಿ ಆಗಿದೆ. ಆದ್ರೂ ಕೂಡ ರೈತರ ಡಿಮ್ಯಾಂಡ್ ಚುನಪ್ಪ ಅವರು ಕೇಳ್ತಾ ಇದ್ದಾರೆ, ಇಂಟರ್ವ್ಯೂ ಕೇಳ್ತಿದ್ದಾರೆ. ಎಸ್ ಪ್ರೊಸೀಡ್ ಚುನಪ್ಪ ಅವರು ಮಾತಾಡಿ. ಸರ್ ಕೇಳ್ರಿ ಸರ್ ದಯವಿಟ್ಟು ನಂದು ನೋಡ್ರಿ, ನಂದು ದಯವಿಟ್ಟು ಒಂದು 5-10 ನಿಮಿಷ ನೀವು ಕೇಳ್ರಿ, ಆಮೇಲೆ ಅವ್ರನ್ನ ಮಾತಾಡ್ಸ್ರಿ. ಯಾಕಾರ ಅವ್ರ ತಪ್ಪು ಮಾಡತ್ತಾರ್ರಿ. ಏನತ್ತಂದ್ರ ಈ ರಾಜ್ಯ ಸರ್ಕಾರ ಏನು ತಪ್ಪು ಮಾಡಿತ್ತಂದ್ರೆ ಕಮಿಷನರ್ ಇಲಾಖೆ ಡೆಮಿಗಾಗಿ ಇಟ್ಟಾರ್ರಿ. ಅವ್ರ ಆ ತಾಕತ್ ತುಂಬೋದಿದ್ರೆ ಅವ್ರು ಮಾತಾಡ್ಲಿ. ಇವತ್ತ ನಾವೇನು ಕೇಳತ್ತೀವಿ, ಕಾರ್ಖಾನೆ ಮಾಲೀಕರೇನು ಕಂಪನಿ ಐತಿರಲೇ ಇದೆ, ಮೋಸ ಮಾಡೋ ಕಂಪನಿ ಅದು, ಅದ್ರೊಳಗೇನು ಸಂಶಯನೇ ಇಲ್ಲ. ಅದನ್ನು ನಾವು ಸುಧಾರಣೆ ಮಾಡೋಕೆ ಇವತ್ತು ಕಬ್ಬು ಬೆಳೆಗಾರ ಜನಾಂದೋಲನ ಆಗತೈತಿ, ಸುಧಾರಣೆ ಮಾಡತ್ತೀರಿ. ಇವ್ರೇನು 3200 ರೂಪಾಯಿ ಕೊಡಿಸಿಲ್ರಿ, ಇವ್ರು ಯಾರೂ ಕೊಡಿಸಿಲ್ಲ. ಕೇಳ್ರಿಲ್ಲ, ಯಾವಾಗ ಗುರ್ಲಾಪುರದಾಗ ಹೋರಾಟ ಪ್ರಾರಂಭ ಆಯ್ತು, ಇವ್ರ 5 ವರ್ಷದಿಂದ 3000 ರೂಪಾಯಿ ರೇಟ್ ಕೊಡ್ತಿರಿಲ್ರಿ ಕಾರ್ಖಾನೆ ಅವರ. 1 ರೂಪಾಯಿ ಕೂಡ ಎಂದೂ ಕೊಟ್ಟಿಲ್ಲ ಹೆಚ್ಚಿಗೆ. ಗುರ್ಲಾಪುರದಾಗ ಯಾವಾಗ ಜನಾಂದೋಲನ ಪ್ರಾರಂಭ ಆಯ್ತು 50 ರೂಪಾಯಿಗೆ ಬಂದರು, ಆಮೇಲೆ 25 ರೂಪಾಯಿಗೆ ಬಂದರು, ಆಮೇಲೆ 25 ರೂಪಾಯಿಗೆ ಬಂದರು, ಆಮೇಲೆ ಮತ್ತೆ 25 ರೂಪಾಯಿಗೆ ಬಂದರು, ಆಮೇಲೆ ಮತ್ತೆ 25 ಬಂದು. ಯಾರು ಪ್ರಯತ್ನ ಮಾಡಿರ್ತಂದ್ರೆ ಮುಖ್ಯಮಂತ್ರಿಯವರಲ್ಲ, ಶುಗರ್ ಮಂತ್ರಿನೂ ಕೂಡ ಅಲ್ಲ, ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿಯವರ ಈ ಹೋರಾಟನ ಕಂಡ ಕಾರ್ಖಾನೆಯವ್ರ ಜೊತೆ 106 ಸಲ ಮಾತಾಡಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಮತ್ತು ಇವರಾಗಲಿ ಯಾರೂ ಪ್ರಯತ್ನ ಮಾಡಿಲ್ಲ. ಇವರ ನಿನ್ನೆ ಬಂದಾರ ನಮ್ಮನ್ನ ಕೇಳಾಕ. 7 ದಿನ ಇವತ್ತು ನಮ್ಮ ಬದುಕು ಸಮಾಧಿ ಆಗೈತೆ. ಲಕ್ಷಾಂತರ ಜನ ಸೇರಿ ಇದು ರೈತ ದೇವರೆಲ್ಲ ಕೂಡಿ ಜನಾಂದೋಲನ ಮಾಡತ್ತಾರ. ರೈತರಿಗೆ ಅನ್ಯಾಯ ಆಗಾದ್ರೆ ಅವ್ರದ್ದಲ್ರಿದ. ನಾವು ಹೋರಾಟ ಮಾಡಿ, ರೈತ ಸಂಘ ಹೋರಾಟ ಮಾಡಿ 200 ರೂಪಾಯಿ ಇಸ್ಕೊಂಡು ಸರ್ಕಾರ ಏನೂ ಕೊಡಿಸಿಲ್ಲ. ದಯವಿಟ್ಟು ನಾವು ಇವತ್ತಿನ ಪ್ರಶ್ನೆ ಬೇರೆ ಐತ್ರಿ. ಏನೈತೆ ಅಂದ್ರೆ, ಸರ್ಕಾರಕ್ಕೆ ಏನು 1 ಟನ್ ಕಬ್ಬಿಗೆ ಇತ್ನಾಲ ಸ್ಪ್ರೀಟ್ ಮೇಲೆ ಹಣ ಹೋಗ್ತೈತಿ. ಅವರ ಏನೂ ಕೂಡ ಶ್ರಮ ಪಡೋದಿಲ್ಲ. ಕಾರ್ಖಾನೆಯವರು ಬಂಡವಾಳ ಹಾಕಿದಾರೆ, ಅವ್ರು ಮೋಸ ಮಾಡೋ ಕಂಪನಿ ಐತಿ, ಬಂಡವಾಳ ಹಾಕಿ ಅದ್ರ ಬದಲು ನಾವು ಹೋರಾಟ ಮಾಡಕ್ ಗಟ್ಟಿ ತೆಗೆದು ಕೇಳಿ ಸರ್. GST ಹೆಸರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುತ್ತೆ, ವಾಪಸ್ ಏನ್ ಕೊಟ್ರಿ ಅಂತ ಕೇಳ್ತಾ ಇರೋದು ಅವರು. ಇಲ್ಲ, ಅವ್ರು ಹೇಳೋದು ಕರೆಕ್ಟ್ ಆಗಿದೆ. ನೋಡಿ, ಜಿಲ್ಲಾಡಳಿತ ಅವ್ರು ಹೇಳ್ದಂಗೆ ಜಿಲ್ಲಾಡಳಿತ 200 ರೂಪಾಯಿ ಏನ್ ಮಾಡಿದಾರಲ್ಲ, ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಟ್ಟು ಜಿಲ್ಲಾಡಳಿತ ಮುಖಾಂತರನೇ ನಮ್ಮ ಬೆಳಗಾವಿ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾಡಳಿತದ ನಿರಂತರ ಸಂಪರ್ಕದಲ್ಲಿದ್ದು ಅವ್ರನ್ನ ಅಲ್ಲಿಗೆ ರೈತರ ಹತ್ರ ಎವರಿಡೇ ಹೋಗಿ ಚರ್ಚೆ ಮಾಡಿ. HK ಪಾಟೀಲ್ ಹೋಗ್ತಾರೆ ಸ್ಥಳಕ್ಕೆ, ಅದು ಮುಖ್ಯಮಂತ್ರಿಗಳೇ ನಿರ್ದೇಶನ ಕೊಟ್ಟು. ಡೆಡಿಕೇಟೆಡ್ ಸಕ್ಕರೆ ಇಲಾಖೆಗೆ ಮಂತ್ರಿ ಇದ್ದಾರೆ, ಮಾತನಾಡಲೇ ಇಲ್ಲ ಇಷ್ಟು ದಿನ. ಇಶ್ಯೂ ರೈಸ್ ಆಯ್ತು, ದೊಡ್ಡದಾಯ್ತು ಅಂತಾದಾಗ ನಿಮಗೆಲ್ಲ ಜ್ಞಾನೋದಯ ಆಯ್ತು. ಸಕ್ಕರೆ ಕಾರ್ಖಾನೆ ಮಂತ್ರಿಗಳು ಮಾತಾಡಿದ್ದಾರೆ. ಜಿಲ್ಲಾಡಳಿತ ಡೇ 1 ಇಂದ ಅಲ್ಲಿ ಹೋಗಿ, ಯಾಕೆ ಸರ್ಕಾರನೇ ಅವ್ರನ್ನ ಜಿಲ್ಲಾಡಳಿತ ಕೇಳಿ ನೀವು ಹೋಗಿ ಅದನ್ನ ಪರಿಹರಿಸಿ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮನವಿನ ಪಡ್ಕೊಂಡು ಚರ್ಚೆ ಮಾಡಿ. ನಂದು ಪೂರ್ತಿ ಕೇಳಿ ಸರ್. ಎಸ್ ಚುನಪ್ಪ ಅವರು ಹೇಳಿ ಸರ್. ನಂದು ಪೂರ್ತಿ ಕೇಳಿ ದಯವಿಟ್ಟು. ಈಗ ಇವರೆಲ್ಲ ಇವತ್ತೇನೈತಿರಲ್ಲ, ಯಾವಾಗ ಇದು ನಿಮ್ಮ ಮೀಡಿಯಾ ದೇವ್ರುಗಳು ನೀವು ಸುದ್ದಿ ಮಾಡ್ರಿ, ಅವಾಗ ಇವತ್ತು ನಮ್ಮ ಕಡೆ ಬಂದಾರ್ರಿ ಇವ್ರ. ಸನೇ ಕಾದಿಲ್ಲ. ನಾವು ಯಾವಾಗ ರೈತ ಇಸಾ ತಗೊಂಡ ಅದನ್ನ ನೋಡಿ ಎಲ್ಲರೂ ಓಡಿ ಬರತ್ತಾರು. ದಯವಿಟ್ಟು ಈಗ ಅರ್ಥ ಮಾಡ್ಕೊರಿ. ಇದು ನಾಳೆ ನಾವು 50 ಲಕ್ಷ ಜನ ಇವತ್ತು ಬೀದಿಗೆ ಬರತ್ತು. ರಾಷ್ಟ್ರೀಯ ಹೆದ್ದಾರಿಯನ್ನು ರಾಜ್ಯದಲ್ಲಿ ಇರ್ತಕ್ಕಂಥ ಮೈಸೂರು ಹಿಡ್ಕೊಂಡು ಬಿಜಾಪುರ ಹಿಡ್ಕೊಂಡು ಬೆಂಗಳೂರಿಂದ ಬೆಳಗಾವಿ ಒಳಗೆ ನಾವು ಬರೀ 10 ಟೋಲ್ ನಾಕಾದಾಗ 10 ಲಕ್ಷ ಜನ 10,000 ಟ್ಯಾಕ್ಟರ್ ಇವತ್ತು ಎಲ್ಲ ರೈತರು ಇಡೀ ಇತಿಹಾಸ ಆಗ್ತಕ್ಕಂಥದ್ದು ಮಾಡ್ತಾರೆ. ಯಾಕಾರ 1 ಟನ್ ಕಬ್ಬಿ ಗೌರ್ಮೆಂಟ್ಗೆ ಅವ್ರು ಏನಿಲ್ಲ 5,000 ರೂಪಾಯಿ ಇದೆ. ಸಿದ್ದರಾಮಯ್ಯ ಅವರು ಕಳಿಗೆ ಇರೋದಿಲ್ಲ, ನರೇಂದ್ರ ಮೋದಿ ಅವರು ಇರೋದಿಲ್ಲ. ಇವ್ರಿಗೆ 5,000 ಕೋಟಿ, ಅವರು 5,000 ಕೋಟಿ ಇತ್ನಾಲ್ ಪ್ರಾಡಕ್ಟನ್ನು ನಾವು ರೆಡಿ, ನಮ್ಮ ಕಬ್ಬು ಬೆಳೆದಾಗ ರೆಡಿ ಆಗ್ತೈತೆ. ಅದರೊಳಗಿಂದ ಅವರು 1,000 ಕೊಡಲಿ, ಅವರು 1,000 ಕೊಡಲಿ. ನಾವು ಈ ಕಾರ್ಖಾನೆ ಅವರ ನೋಡ್ರಿ, ಕಾರ್ಖಾನೆ ಅವ್ರು ಕೊಡಲೇಬೇಕಾ. ಈಗಾಗಲೇ ಅವ್ರು 4-5 ವರ್ಷ ಆದ್ರೂ ರೊಕ್ಕ ಕೊಟ್ಟಿಲ್ಲ, ಕೊಡ್ದಿರ. ನನ್ನ ರೈತ ದೇವರುಗಳು ರೆಡಿ ಆಗಿದ್ದಾರೆ. ಅವ್ರು ಹಣಿಬಾರ ಬರೆಯಕ್ಕೆ ಅವ್ರ ರಾಜಕಾರಣ ಭವಿಷ್ಯನ ಕೊಟ್ಟಿರ್ತಕ್ಕಂಥ ಉತ್ತರ ವೆಂಕಟರೆಡ್ಡಿ ಸರ್, ಇಲ್ಲಿ ಒಂದು ವಾದ ಇದೆ. ಕೇಂದ್ರ ಸರ್ಕಾರ FRP ನಿಗದಿ ಮಾಡುತ್ತೆ, ಆ ನಂತರ ನಮಗೆ ಅದರ ಸ್ವಾತಂತ್ರ್ಯ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇರೋದು. ಮುಖ್ಯಮಂತ್ರಿ ಹಂಗೆ ಹೇಳಿದ್ರು, MRP ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ರು. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ 3,500 ಅಂತ ಹೇಳಿ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳು ಇದನ್ನ
ಆಲ್ಟ್ರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಸರ್. ಒಂದು ಆಮೇಲೆ ಪ್ರಪಂಚದಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಶುಗರ್ಗೆ ಇಂಡಿಯಾದಲ್ಲಿ ಹೈಯೆಸ್ಟ್, ವಿ ಆರ್ ನಂಬರ್ 1. ಪ್ರೈಸು ಲೋಯೆಸ್ಟ್. ರೈತರ ಉತ್ಪಾದನೆ ಯಾರು ಖರ್ಚು ಬರೋದು ರೈತರಿಗೆ. ಪ್ರಪಂಚದಲ್ಲೇ ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ರೈತರದ್ದು. ಪ್ರೈಸು ಇಂಡಿಯಾದಲ್ಲಿ ಚೀಪೆಸ್ಟ್. ಏನು ಸರ್, ಎಲ್ಲೋ ಒಂದು ಕಡೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಲಿಲ್ಲ ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಪ್ರೈಸ್ ಪ್ರಪಂಚದಲ್ಲೇ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಉತ್ಪಾದನಾ ವೆಚ್ಚದಲ್ಲಿ. ದರಗಳಲ್ಲಿ ಬಂದರೆ ಪ್ರಪಂಚದಲ್ಲೇ ನಾವು ಕಡಿಮೆ ದರ ಕೊಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ನಟರಾಜ್ ಗೌಡ್ರೆ, ಬೆಳೆದ ಬೆಳೆಯನ್ನ ನಷ್ಟಕ್ಕೆ ಸೇಲ್ ಮಾಡಬೇಕು ಅಂತಂದ್ರೆ ನಷ್ಟಕ್ಕೆ ಸೇಲ್ ಮಾಡಿ ಅಂತ ಹೇಳ್ತಾ ಇರೋದು ನೀವು. ಈಗ ಕೇಂದ್ರ ಸರ್ಕಾರ ಈ ಸಕ್ಕರೆಯನ್ನು ಕೊಂಡ್ಕೊಂಡು ದಾಸ್ತಾನು ಮಾಡಿ ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಇರೋದೇನು ಗೊತ್ತಾ, ಫುಡ್ ಕೌನ್ಸಿಲ್ ಆಫ್ ಇಂಡಿಯಾ ಸಕ್ಕರೆಯನ್ನು ಕೊಂಡುಕೊಂಡು ದಾಸ್ತಾನು ಮಾಡಿ ವಿದೇಶಗಳಿಗೂ ಹಂಚ್ತಾ ಇತ್ತು. ಬೇರೆ ಎಲ್ಲ ಕಡೆ ಈಗ ಸಕ್ಕರೆ ಇಳುವರಿ ಜಾಸ್ತಿ ಆಗಿದೆ, ಬೆಲೆ ಕಡಿಮೆ, ಜಾಗತಿಕ ಮಟ್ಟದಲ್ಲಿ ಸಕ್ಕರೆ ಬೆಲೆ ಕಮ್ಮಿ ಆಗಿದೆ. ಸೊ ಹಂಗಿರ್ಬೇಕಾದ್ರೆ ಕೊಂಡ್ಕೊತಾ ಇಲ್ಲ, ದಾಸ್ತಾನು ಮಾಡ್ತಾ ಇಲ್ಲ, ಹಂಗಾಗಿ ಡಿಮ್ಯಾಂಡ್ ಕಡಿಮೆ ಆಗಿದೆ. ಈಗ ಯಾರು ತಯಾರು ಮಾಡ್ತಾರೆ, ಅದು ಎಷ್ಟು ದಾಸ್ತಾನು ಮಾಡ್ತಾರೆ, ಅದನ್ನ ಫ್ಯಾಕ್ಟ್ರಿಗಳಿಗೆ ವೆಚ್ಚ ಏನು, ಅದೆಲ್ಲ ಒಂದು ಚರ್ಚೆ ಮಾಡಿ ಒಂದು ಕಮಿಟಿಗಳು ಮಾಡಿ. ಗೊತ್ತಿಲ್ಲದೆ ಕೇಳ್ತೀನಿ, ಕೇಳಿ ನೀವು ಮಾತನಾಡ್ತಾ ಇರೋ ಧಾಟಿ ಹೆಂಗಿದೆ ಅಂತಂದ್ರೆ ಸಕ್ಕರೆ ಕಾರ್ಖಾನೆಯವರು ಕೂಡ ಲಾಸ್ ಅಲ್ಲಿ ಇದ್ದಾರೆ, ಕಷ್ಟದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ. ನಮಗೊಂದು ಸಕ್ಕರೆ ಕಾರ್ಖಾನೆಯವರು ಕೋಟಿ ಮೌಲ್ಯದ ಕಾರುಗಳನ್ನು ಇಟ್ಕೊಂಡು ಓಡಾಡೋದನ್ನ ನಾನು ನೋಡಿದ್ದೀನಿ. ಮಕ್ಕಳು ಮೊಮ್ಮಕ್ಕಳನ್ನ ಮಂತ್ರಿಗಳನ್ನ ಮಾಡೋರು, ಶಾಸಕರನ್ನಾಗಿ ಮಾಡೋರನ್ನ ನಾನು ನೋಡಿದ್ದೀನಿ. ನಷ್ಟದಲ್ಲಿದ್ದಾರೆ ಅಂತಂದ್ರೆ ಹೇಗೆ ಒಪ್ಪಲಿ ನಾನು ಇದನ್ನ? ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸ್ಟೇಕ್ ಹೋಲ್ಡರ್ ಥರ ಮಾಡಿ, ಯಾರನ್ನ ರೈತರನ್ನು ಕೂಡ ಸಕ್ಕರೆ ಕಾರ್ಖಾನೆಗಳಲ್ಲಿ ಸ್ಟೇಕ್ ಹೋಲ್ಡರ್ ಥರ ಮಾಡಿ ಟ್ರಾನ್ಸ್ಪರೆಂಟ್ ಆಗಿ ನೀವು ಬೈ ಪ್ರಾಡಕ್ಟ್ಸಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೂಡ ಅವ್ರಿಗೆ ಶೇರ್ ಮಾಡೋ ಥರ ಒಂದು ಆದರೆ ನಮಗೇನು ಅದೇನು ವಿ ಪ್ರಪೋಸ್ ದಟ್, ನಮಗೆ ಅದನ್ನು ಪ್ರಪೋಸ್ ಮಾಡಿ ಈ ಥರ ಮಾಡಲಿ ಅಂತ ಅದಕ್ಕೊಂದೇನು ಟೆಕ್ನಿಕಲ್ ಕಮಿಟಿ ಅಂತ ಆಲ್ರೆಡಿ ಆಗಿತ್ತು ಕಳೆದ ಸರ್ಕಾರದಲ್ಲಿ. ಅದೇನು ಆ ಥರ ಆದರೆ ರೈತರಿಗೂ ಪಾರದರ್ಶಕವಾಗಿ ಏನು ಬೆಲೆ ಹೋಗುತ್ತೆ, ಬೈ ಪ್ರಾಡಕ್ಟ್ಸ್ ಅಲ್ಲಿ ಏನು ಆದಾಯ ಮಾಡ್ಕೊಂತ ಇದೆ ಅಂತ ಅವ್ರಿಗೂ ಗೊತ್ತಿರ್ತದೆ, ಅದು ಅವ್ರಿಗೆ ಶೇರ್ ಹೋಗುತ್ತೆ. ಚುನಪ್ಪ ಅವರೇ ಇಲ್ಲಿ ನಟರಾಜ್ ಗೌಡ್ರು ಅಂತಲ್ಲ, ಒಂದ್ ನಿಮಿಷ ಸತೀಶ್ ಅವರೇ, ನಟರಾಜ್ ಗೌಡ್ರು ಅಂತಲ್ಲ, ಕೆಲವರು ಸಕ್ಕರೆ ಫ್ಯಾಕ್ಟರಿಯ ಮಾಲಕರ ಬಗ್ಗೆ ಅನುಕಂಪದ ಮಾತುಗಳನ್ನು ಆಡ್ತಾರೆ. ಅವರು ಲಾಸ್ ಅಲ್ಲಿ ಇದ್ದಾರೆ ಅಂತ ಒಪ್ತೀರಾ ನೀವು ಇದನ್ನ? ಸಕ್ಕರೆ ರೇಟ್ ಡೌನ್ ಆಗಿದೆ, ಅವರು ಕಷ್ಟದಲ್ಲಿದ್ದಾರೆ, ಅವರ ಹಿತದೃಷ್ಟಿಯನ್ನು ನೋಡ್ಬೇಕಲ್ವಾ ಅಂತ. ರೈತರು ಲಾಸ್ ಅಲ್ಲಿ ಇದ್ದಾರೆ. ಏನ್ ಹೇಳ್ತೀರಿ ಚುನಪ್ಪ ಅವರೇ? ಸರ್ 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 ಸ್ವಲ್ಪ ಕೇಳ್ರಿ, ಅವ್ರು ಏನು ಮಾತಾಡತ್ತಾರೋ ಇವತ್ತು ಮಾತಾಡತ್ತಾರ್ರಿ. ನಮ್ಮನ್ನ ಬೀದಿ ಒಳಗೆ 7 ದಿವಸ ಕುಣಿಸಿನಂತರ ಮಾತಾಡತ್ತಾರೋ. ರಾಜ್ಯ ಸರ್ಕಾರಕ್ಕೆ ದಯವಿಟ್ರಿ ಅವ್ರಿಗೆ ನಾ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಂತಂದ್ರೆ, ಕಾರ್ಖಾನೆಯವ್ರಂತೂ ಮೋಸ ಮಾಡೋ ಕಂಪನಿ ರೀ ಇದು. ಅವ್ರೇನು ನಮ್ಮ ಕಬ್ಬು ಬೆಳೆಗಾರನ ಉದ್ಧಾರ ಮಾಡ್ಬೇಕಾದ ಕಾರ್ಖಾನೆ ಕಟ್ಟಿಲ್ರಿ, ಅವರು ಉದ್ಧಾರ ಆಗಕ್ಕೆ ಕಾರ್ಖಾನೆ ಕಟ್ಟ್ಯಾರು. ಅದಕ್ಕೆ ಶುಗರ್ ಲಾಬಿಗೆ ಮಣದ ಇಲಾಖೆಯನ್ನು ಸದೃಢಗೊಳಿಸದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ. ಇವತ್ತು ಕಬ್ಬು ಬೆಳೆಗಾರ 40 ಲಕ್ಷ ಮಂದಿ ಈ ರಾಜ್ಯದಾಗ ಕಬ್ಬು ಬೆಳೆಗಾರ ಅದಾರ್ರಿ. 1 ಟನ್ ಕಬ್ಬು ಬೆಳೆಯಕ್ಕೆ 4700 ರೂಪಾಯಿ CSCP ವರದಿ ಬರ್ತೈತೆ. ಇವತ್ತು 3500 ರೂಪಾಯಿ ನಾವು ಬೇಡಿಕೆ ಯಾಕೆ ಇಟ್ಟಿದ್ವು ಅಂದ್ರೆ ಕಾರ್ಖಾನೆಯವ್ರ ಜೊತೆ ಇನ್ನವ್ರು ಕೊಡಂಗಿಲ್ಲ, ಜಗಳದ ಬೇಡದಿಟ್ಟಿತ್ತು ರೀ. ಎಲ್ಲರೂ ಮೋಸ ಮಾಡೋ ಕಂಪನಿ ಐತಿ. ಈಗ ರಾಜ್ಯದ ಮುಖ್ಯಮಂತ್ರಿ ಸಕ್ಕರೆ ರೇಟ್ ಡೌನ್ ಇದೆ, ಸಕ್ಕರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ. ಅವ್ರ ಲಾಸ್ ಅಲ್ಲಿ ಇಲ್ಲ ಸರ. ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ಲಾಸ್ ಇಲ್ಲ, ಲಾಸ್ ಯಾರು ನಾನು ಬರುವಾಗ ಕೇಳ್ತಾ ಇದ್ದೀನಿ ಸರ್. ಕೇಳ್ರಿ, ಎಲ್ಲಾ ಸಹಕಾರಿ ರಂಗನ ರಾಜ್ಯದಾಗೆಲ್ಲ ಸರ್ ನೋಡಿ, ಒಟ್ಟು ರಾಜ್ಯದಲ್ಲಿ 79 ಸಕ್ಕರೆ ಕಾರ್ಖಾನೆಗಳಿದೆ. 75ರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ. ಇವತ್ತು 75ರಲ್ಲಿ ಎಥನಾಲ್ ತಯಾರು ಮಾಡ್ತಾವ್ರೆ. ಈ ಸಮಸ್ಯೆ ಇರ್ತಕ್ಕಂಥದ್ದು ನಿನ್ನೆ ನಮ್ಮ ಜಿಲ್ಲಾಡಳಿತ ಹೋಗಿ ಮಾಡ್ತಾವ್ರೆ ಅಂತಕ್ಕಂತ ಹೇಳ್ತಿದ್ರಲ್ಲ, ಎಷ್ಟು ಉಡಾಪಿಯಾಗಿ ಹೇಳ್ತಕ್ಕಂಥ ಮಾತಿತ್ತಲ್ಲ ಇದು. 7.3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೀತಾ ಇರ್ತಕ್ಕಂಥದ್ದು ಏನು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲ. 3.7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 79 ಸಕ್ಕರೆ ಕಾರ್ಖಾನೆಗಳಲ್ಲಿ ಯಾರಾದರೂ ಕೂಡ ಇದುವರೆಗೂ ಜೀವ ಕಳ್ಕೊಂಡಿರ್ತಕ್ಕಂಥದ್ದು, ನಾನು ಸಾಲ ಮಾಡಿದ್ದೀನಿ ಅಂತಕ್ಕಂಥದ್ದು ಯಾರಾದರೂ ಮಾತಾಡಿದಾರಾ? ನೀವು ಕಳೆದ 20 ದಿವಸದಲ್ಲಿ 15,000 ಟನ್ಗೂ ಹೆಚ್ಚು ಮಹಾರಾಷ್ಟ್ರ ಕಾರ್ಖಾನೆಗಳಿಗೆ ಸಕ್ಕರೆಗೆ ಇದು ಕಬ್ಬು ಸರಬರಾಜು ಮಾಡೋ ರೈತರು 15,000ಕ್ಕೂ ಹೆಚ್ಚು ಟನ್ನು ಸರಬರಾಜು ಮಾಡವ್ರೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ 4,500 ರೂಪಾಯಿ ಟನ್ನಿಗೆ ಕೊಡ್ತಾವ್ರೆ. ಅಲ್ಲಿ ಹಂಗಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮನುಷ್ಯರಲ್ವಾಗಾದ್ರೆ ಇದೇ ಕಬ್ಬಲ್ಲಿ ಅಲ್ಗೋತಾ ಇರ್ತಕ್ಕಂಥದ್ದು.
ನೀವು ಎಥನಾಲ್ ಕೇಂದ್ರ ಸರ್ಕಾರ ಬಂದ ಮೇಲೆ ಎಥನಾಲ್ನ ಬಳಕೆ ಜಾಸ್ತಿ ಮಾಡಬೇಕು ಅಂತೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್ 20% ಆಫ್ ದಿ ಪೆಟ್ರೋಲ್ ಅಲ್ಲಿ ಎಥನಾಲ್ ಬಳಕೆ ಮಾಡಬೇಕು ಅಂತೇಳಿ ಕಾನೂನು ತಂದ್ರಲ್ಲ, ಅಲ್ಲಿ ಬರ್ತಕ್ಕಂಥ ಆದಾಯನ ರೈತರಿಗೆ ಕೊಡ್ತಾ ಇದ್ದಾರೆ ನೀವು. ಸತೀಶ್ ಅವರೇ, ಕೊಡ್ತಕ್ಕಂಥ ಕೆಲಸವನ್ನ ಅಲ್ಲಿ ಸರ್ಕಾರ ಯಾವ ರೀತಿ ಮಾಡ್ಬೇಕು, ಜನರನ್ನ ಸರ್ಕಾರ ಮೋಸ ಮಾಡ್ತಿದ್ದಾರೆ ಅಂತಂದ್ರೆ ಆ ಕಡೆ ರೈತರಿಗೂ ಸಿಗ್ತಾ ಇಲ್ಲ, ಈ ಕಡೆ ಪೆಟ್ರೋಲಿಗೂ ರೇಟ್ ಕಡಿಮೆ ಆಗಿಲ್ಲ, ಪೆಟ್ರೋಲ್ ರೇಟ್ ಪೆಟ್ರೋಲಿಗೂ ರೇಟ್ ಕಮ್ಮಿ ಆಗ್ಲಿಲ್ಲ. ನಾನು ಹೇಳ್ತಕ್ಕಂಥ ಏನಂದ್ರೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಚಾಟಿಯನ್ನ ಬೀಸಿ ನಿಜವಾದ ರೈತರ ಮೇಲೆ ಆಸಕ್ತಿ ಇದ್ದಿದ್ರೆ ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಗಂಭೀರವಾದ ಕ್ರಮಗಳನ್ನು ತಗೊಂಡು ಕಂಪನಿ ಮಾಲೀಕರ ಮೇಲೆ ರೈತರ ಸಹಾಯಕ್ಕೆ ಧಾವಿಸ್ಬೇಕಾಗಿತ್ತು. ರೈತರಿಗೆ ಅಲ್ಲಿ ಒಬ್ಬ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ನಾನು ಜಿಲ್ಲಾಡಳಿತ ಕೇಳಿದ್ದೀನಿ, ಯಾಕಪ್ಪ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿದ್ದೀರಿ, ನೀವು ಅದೇ ಜಿಲ್ಲೆಯವರಿದ್ದೀರಿ, ನಿಮ್ಮ ಜಿಲ್ಲೆ ರೈತರು ಬಂದು ಬೀದಿಗೆ ಬಂದು 1 ವಾರ ಆಗಿದೆ, ಅವ್ರ ಊಟ ತಿಂದ್ರೆ ಮತ್ತೊಂದು ತಿಂದ್ರೆ ಅವ್ರ ಕುಟುಂಬ ಏನಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ನೀವು ಡಿಸಿಗೆ ಹೇಳಿದ್ದೀನಿ ಅಂತಕ್ಕಂಥ ಉಡಾಫೆ ಮಾತನಾಡ್ತೀರಿ. ನೀವು ಹೋಗ್ಲಿಕ್ಕೆ ರೆಡಿ ಇಲ್ಲ, ಅಲ್ಲಿದ್ರು ಕೂಡ ಅದೇ ಜಿಲ್ಲೆಯಲ್ಲಿ ಹೋರಾಟ ನಡೀತಕ್ಕಂಥ ಜಿಲ್ಲೆಯಲ್ಲಿ ನಟರಾಜ್ ಗೌಡ್ರು ಇಲ್ಲಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನನಗೆ ನೇರ ಉತ್ತರ ಬೇಕು. ವಿಪಕ್ಷದಲ್ಲಿದ್ದಾಗ ನೀವು ಆಡಿದಂತ ಮಾತಿಗೂ ಅಧಿಕಾರಕ್ಕೆ ಬಂದಾಗ ನೀವು ಆಡ್ತಾ ಇರೋ ಮಾತಿಗೂ ಬಹಳ ದೊಡ್ಡ ವ್ಯತ್ಯಾಸ ನಾನು ನೋಡ್ತಾ ಇದ್ದೀನಿ. ಯಾಕೆ ಅಲ್ಲಿದ್ದಾಗ ನಿಮ್ಗೆ ರೈತರು ಮುಖ್ಯ ಆಗ್ತಾರೆ, ಇಲ್ಲಿ ಬಂದಾಗ ಬೇರೆದ ಲೆಕ್ಕಾಚಾರ ಮುಖ್ಯ ಆಗತ್ತೆ ಅಂತಂದ್ರೆ? ವಿರೋಧ ಪಕ್ಷದಲ್ಲಿದ್ದಾಗಲೂ ನಾವು ರೈತರ ಪರನೇ, ಆಡಳಿತ ಪಕ್ಷದಲ್ಲಿದ್ದಾಗಲೂ ರೈತರ ಪರನೇ ನಾವು. ಆದ್ರೆ ಸರ್ ಜಿಲ್ಲಾಡಳಿತದ ಮುಖಾಂತರ ನಾವು ಈಗ ಬಿಜೆಪಿ ಹೋಗ್ತಾ ಇರೋದಿಲ್ಲ, ಜಿಲ್ಲಾಡಳಿತಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಮಂತ್ರಿನೇ ಅವ್ರಿಗೆ ಹೇಳಿ ಹೋಗಿ ಅದನ್ನ ಬಗೆಹರಿಸಿ ಅವರ ಮನವಿಯನ್ನು ಸ್ವೀಕರಿಸಿ ಅವ್ರು ಹೋರಾಟ ಮಾಡ್ತಾರೆ ಅಂತ ಹೇಳಿ ಡೇ ಒನ್ ಇಂದ ಜಿಲ್ಲಾಡಳಿತಕ್ಕೆ ಹೇಳ್ತಕ್ಕ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಬಗೆಹರಿದಿಲ್ಲ ಅಂತಾನೆ ಮಾನ್ಯ ಮುಖ್ಯಮಂತ್ರಿಗಳೇ ಎಚ್ ಕೆ ಪಾಟೀಲ್ ಅವರನ್ನ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಕೆಲವರು ರೈತ ಮುಖಂಡರು ಕರ್ಕೊಂಡು ಬನ್ನಿ, ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಇತ್ಯರ್ಥ ಮಾಡಿ ಪ್ರಶ್ನೆ ಆರಂಭದಲ್ಲೇ ಕೇಳಿದೆ, ಇಷ್ಟು ದಿನ ಬೇಕಾಯ್ತಾ ಅಂತ. ಇಷ್ಟು ಕಟಾವು ಶುರುವಾಗಿದೆ ಸರ್, ರಿಕವರಿ ಕಡಿಮೆ ಆಗ್ತಾ ಬರುತ್ತೆ. ಒಮ್ಮೆ ಕಟಾವು ಆಗಲಿಕ್ಕೆ ಶುರುವಾಗಿ ನೀವು ಹೊಲದಲ್ಲಿ ಬಿಟ್ರೆ ರಿಕವರಿ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ನಷ್ಟ ಸಕ್ಕರೆ ಕಾರ್ಖಾನೆಗಳಿಗೆಲ್ಲ. ಬಿಜೆಪಿಗೆ ಏನ್ ಗೊತ್ತಿದೆ ರೈತರ ಮೇಲೆ ಗೋಲಿಬಾರ್ ಮಾಡಿದವರು, ಅವ್ರಿಗೇನ್ ಗೊತ್ತಿದೆ? ನೋಡಿ, ರೈತರ ಪರವಾಗಿ ನಾವು ಈ ಮಾತನ್ನ ವಾಪಸ್ ತಗೊಳ್ಬೇಕು. ನೀವು ಗೋಲಿಬಾರ್ ಮಾಡಿದವರು ನೀವು ರೈತರ ಸಾಲ ಮನ್ನಾ ಮಾಡ್ರಿ, ಪ್ರಿಂಟಿಂಗ್ ಇಲ್ಲ ಅಂತ ಹೇಳಿದ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಮಾತನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.